ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಇಂದು ಹಬ್ಬದ ವಾತಾವರಣ, ಒಂದು ರೀತಿಯ ಸಡಗರ. ಮತ್ತೊಂದು ಕಡೆ ಚಂಡಿಯ ಸದ್ದು, ಎಲ್ಲರ ಮುಖದಲ್ಲೂ ನಗು. ಅಲ್ಲಿ ಬಂದವರೆಲ್ಲರೂ ಜೀವನ ಸಾರ್ಥಕ ಅಂತ ಕೊಂಡ್ರು. ಏನದು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ನೆಲಮಂಗಲದ ಆಶ್ರಮದಲ್ಲಿ ವಿಶೇಷ ಹೋಮ ಹವನ ಧ್ಯಾನ. ಭವ್ಯ ಧ್ಯಾನ ಕೇಂದ್ರದ ಗರ್ಭಗುಡಿಗೆ ಅದ್ದೂರಿ ಶಿಲಾನ್ಯಾಸ. ನೆಲಮಂಗಲದ ಅರೆಬೊಮ್ಮನಹಳ್ಳಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಕ್ತಿ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಅಲ್ಲಿನ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಆಶ್ರಮದಲ್ಲಿ ಯಾವುದೇ ವಿಘ್ನಗಳು ಬಾರದಿರಲಿ ಅಂತ ಲೋಕ ಕಲ್ಯಾಣಕ್ಕಾಗಿ ಭವ್ಯ ಹೋಮ ಹವನಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪವಿತ್ರ ಯಾಗದಲ್ಲಿ ಹಲವಾರು ಕುಟುಂಬಗಳು ಭಕ್ತಿ ಭಾವದಿಂದ ಪಾಲ್ಗೊಂಡು ಪುನೀತರಾದವು. ಒಂದು ಕಡೆ ಯಜ್ಞಕುಂಡದಲ್ಲಿ ಮಂತ್ರಘೋಷಗಳು ಮೊಳಗ್ತಾ ಇದ್ರೆ, ಮತ್ತೊಂದು ಕಡೆ ಸಾಧಕರು ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಧ್ಯಾನ ಹಾಗೂ ಪ್ರವಚನದಲ್ಲಿ ಮಗ್ನರಾಗಿದ್ರು. ಎಷ್ಟೆಲ್ಲ ಸಡಗರಕ್ಕೆ ಕಾರಣವಾಗಿದ್ದು ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾಗಿ ಮೂಡಿ ಬರ್ತಾ ಇರುವ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಧ್ಯಾನ ಕೇಂದ್ರದ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಫೌಂಡೇಶನ್ನ ಎಂಡಿ ಅಂಬರೀಶ್, ಪ್ರಸಿದ್ಧ ಸ್ಥಪತಿ ಚಂದುಲಾಲ್, ಶ್ರೀಧರಮಣಿ, ಅರುಣ್ ಕುಮಾರ್ ಹಾಗೂ ಆಶ್ರಮದ ಮ್ಯಾನೇಜರ್ ಧರ್ಮೇಶ್ ಸೇರಿದಂತೆ ಪ್ರಮುಖ ಸಾಧಕರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಎಂಡಿ ಅಂಬರೀಶ್, ಬದುಕಿಗೆ ಧ್ಯಾನ ತುಂಬಾನೇ ಮುಖ್ಯ, ಅದರಲ್ಲೂ ಯುವ ಪೀಳಿಗೆಯಲ್ಲಿ ಧ್ಯಾನ ಕರಗತವಾಗಬೇಕು ಎಂದರು. ಧ್ಯಾನ ಕೇಂದ್ರದ ಪ್ರಮುಖರಾದ ಅರುಣ್ ಕುಮಾರ್ ಅವರು ಇಂದಿನ ಧಾರ್ಮಿಕ ವಿಧಿವಿಧಾನಗಳ ವೈಶಿಷ್ಟ್ಯವನ್ನ ವಿವರಿಸಿದ್ರು. यहाँ पर हम लोग जो देख रहे हैं वो एक ध्यान के लिए विशेष स्थान बना रहे हैं हम लोग, जिसके माध्यम से दुनिया में कोई भी हो जिसको आज के टाइम में डिस्ट्रैक्शंस और डिप्रेशन बहुत बढ़ रहा है, बहुत कॉमन हो चुका है एक्चुअल में, और ऐसे में आवश्यकता है कि आपको कहीं पे पॉज मिले, एक रिलैक्स होने का मौका मिले, जिसमें से आपको समझ में आए कि अभी आगे क्या करना है. ನಮ್ಮ ಗುರುಗಳಾದ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಇವರು 800 ವರ್ಷದ ಒಂದು ಮಾತಿನಿಂದ ಮುಂದೆ ಎಲ್ಲರಿಗೂ ಧ್ಯಾನದ ಒಂದು ಲಾಭ ಸಿಕ್ಕಲಿ ಅಂತ ಈ ಆಶ್ರಮವನ್ನು ಕಟ್ಟಿದ್ದಾರೆ. ಶ್ರೀ ಕೃಪಾನಂದ ಸ್ವಾಮೀಜಿ ಇವರು ಗುಜರಾತಲ್ಲಿ ಇದ್ದಾರೆ. ಅವರು 18 ವರ್ಷ ಹಿಮಾಲಯದಲ್ಲಿ ಇದ್ದು ಸಾಧನೆ ಮಾಡಿ ಇವತ್ತು ಈ ಧ್ಯಾನದ ಜ್ಞಾನವನ್ನು ಎಲ್ಲರೂ ಜಗಕ್ಕೆ ಸಾರಿಸ್ತಿದ್ದಾರೆ. ಅವರ ಜೀವನದಲ್ಲಿ ಅವರ ಗುರುಗಳಿಗೆ ಅವರು ಕೊಟ್ಟಿರೋ ಜ್ಞಾನನ ಅವರು ಹೇಳಿದ್ರೆ ಈ ಧ್ಯಾನ ಎಲ್ಲರಿಗೂ ಅಳವಡಿಸ್ತಿದೆ. ಇದರಲ್ಲಿ ಏನು ನಾವು ನಮ್ಮ ಜೀವನದಲ್ಲಿ ಏನು ಬಿಡಬೇಕಾಗಿಲ್ಲ, ಧ್ಯಾನದಿಂದ ಬಹಳಷ್ಟು ಲಾಭಗಳಿದೆ. ಹಲವಾರು ವರ್ಷಗಳಿಂದ ಎಡೆಬಿಡದೆ ಧ್ಯಾನ ಮಾಡ್ತಿರುವ ಸಾಧಕ ಮಹಿಳೆಯರು ಹಂಚಿಕೊಂಡ ಅನುಭವದ ಮಾತುಗಳೆಂತೂ ಎಂತವರನ್ನು ಧ್ಯಾನದ ಕಡೆಗೆ ಆಕರ್ಷಿಸುವಂತಿತ್ತು. ಇದೇ ಶುಭ ಸಂದರ್ಭದಲ್ಲಿ ಈ ಭವ್ಯ ಆಧ್ಯಾತ್ಮಿಕ ಕಟ್ಟಡ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವ ಎಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರಿಗೆ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಮರ್ಪಣೆ ಧ್ಯಾನ ಅಂದರೆ ಹೇಳೋಕ್ಕಾಗದೇ ಇರೋ ಅಷ್ಟು ಅನುಭವ ಕೊಟ್ಟಿದೆ ನಮಗೆ. ನಮ್ಮ ಲೈಫನ್ನೇ ಬದಲು ಮಾಡಿರೋದು ನಮ್ಮ ಸಮರ್ಪಣಾ ಧ್ಯಾನ. ಯಾಕಂದರೆ ಅದು ತಂದೆ ತಾಯಿಗಿಂತ ಅಪಾರವಾದ ಆಳಕ್ಕೆ ಇಳಿದಿದ್ದೀವಿ ಇವಾಗ. ನಾವು ಆ ಆಳದಿಂದ ಹೊರಗೆ ತರೋಕ್ಕೂ ಯಾರಿಂದ ಸಾಧ್ಯ ಇಲ್ಲ, ಮುಂದೆ ನಾವು ಅದರಿಂದ ಹೊರಗೆ ಬರೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಜೀವಂತ ಸದ್ಗುರು ಸಿಕ್ಕಿದ್ದಾರೆ ನಮಗೆ. ಒಟ್ನಲ್ಲಿ ನೆಲಮಂಗಲದ ಅರೆಬೊಮ್ಮನಹಳ್ಳಿಯಲ್ಲಿ ನಡೆದ ಈ ಗರ್ಭಗುಡಿ ಶಿಲಾನ್ಯಾಸ ಕಾರ್ಯಕ್ರಮ ಭಕ್ತರಲ್ಲಿ ಮತ್ತು ಸಾಧಕರಲ್ಲಿ ಹಬ್ಬದ ಸಡಗರ ಮೂಡಿಸಿದ್ದು ಸುಳ್ಳಲ್ಲ. ಸದ್ಯದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿ ಈ ಆಶ್ರಮ ಹೊರಹೊಮ್ಮಲಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.